ಅಲ್ಲ ಬ್ರೋಕರಪ್ಪ, ನಿಂಗೆ ಓಸ್ ಕಾಸು ಕೊಟ್ಬಿಟ್ಟು ನಾವುನುವೆ ನಿಂಗೆ ಹುಡ್ಸಕ್ ಶುರು ಮಾಡ್ಕೊಂಡಿದೀವಿ ಹೇಳು. ಹುಡ್ಗಿನ ಹುಡ್ಕಿ 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 ನನ್ನ ಚಿಕ್ಕ ಮಗುಂಗೆ ಆ ಸುಸ್ತಾಗೋಗ್ಬಿಟ್ರೆ ನೀವಂತೂನುವೆ. ಅಲ್ಲ, ಒಂದು ಒಳ್ಳೆ ಸಂಬಂಧ ಹುಡುಕ್ಬೇಕು ಅಂತ ನಿಮ್ಗೆ ಅನ್ಸಕ್ಕಿಲ್ವೇ? ಎಲ್ಲ ಒಳ್ಳೆ ಥರ್ಡ್ ಕ್ಲಾಸ್ ಮನೆ ಕರ್ಕೊಂಡೋಗ್ತೀರಾ, ಆ ಹುಡುಗಿಯರ್ಗೆ ಏನು ಜಂಬ ಅಂತೀರಾ? ಗೌರ್ಮೆಂಟ್ ಕೆಲ್ಸದಾಗ ಅವನ ಕಾರ್ ಐತಾ, ಬೈಕ್ ಐತಾ, ಇದೆಲ್ಲ ನನಗೆ ಬೇಕಾಯ್ತು ಎಲ್ಲನೂ ಹೊಸಿನ ಮನೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಂತ ಯಾವ್ದನ ಒಂದು ಹುಡುಗಿನ ಹುಡ್ಕದ್ ಬಿಟ್ಬಿಟ್ಟು. ಅಯ್ಯೋ ಜಯಕ್ಕರೆ, ನಿಮಗೆ ಗೊತ್ತಿಲ್ದಿರೋದೇನೈತೆ? ಈಗಿನ ಕಾಲದ ಹೆಣ್ಮಕ್ಳದಾಗ ಮಾತಾಡೋಕ್ಕಾಯ್ತದೆ? ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಹಂಗೇನೆಯ, ನಂಗೆ ಅದು ಬೇಕು, ನಂಗೆ ಇದು ಬೇಕು ಅಂತ ಕೇಳ್ತಾರೆ. ನಾನು ಅದಕ್ಕೇನೆಯ ಹೇಳಿದ್ದು, ಸುಮ್ಕೆನೆಯ ಅದೇ ನಿಮ್ಮ ಅಣ್ಣನ ಮಗಳವಳಲ್ಲ, ಆ ಹುಡುಗಿನ ಹೋಗಿ ಕೇಳ್ಬಿಡಿ, ಸುಮ್ಕೆನೆಯ ಎಷ್ಟೋ ವಾಸಿ ಮದುವೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಅಯ್ಯೋ ಬ್ರೋಕರಣ್ಣ, ನೀವು ಹೇಳ್ತೀರಾ? ಹಾಗೆ ನನ್ನ ಮೈದುಗೆ ನನ್ನಂಗೆ ಅಚ್ಚುಕಟ್ಟಾಗಿರೋ ಅಂಥ ಹುಡುಗಿನ ನೀವು ತೋರಿಸ್ಬೇಕು. ಎಲ್ಲ ಮನೆ ಕೆಲಸನೂ ಮಾಡಬೇಕು, ನಮ್ಮ ಅತ್ತೆನ ನನ್ನಂಗೆ ಚೆನ್ನಾಗಿ ನೋಡ್ಕೋಬೇಕು. ಆಮೇಕಿಂದ ಬರೀ ಎಡವಟ್ ಮಾಡಬೇಕು. ಏನು ಗೊತ್ತಾಗ್ಬಾರ್ದು, ನಿನ್ ತರ ಪೆದ್ದಿ ತರ ಮನೆಯಾಗಿರ್ಬೇಕು. ನಾಲ್ಕು ಅಕ್ಷರನೂ ನಿಂಗೆ ಬರಬಾರ್ದು. ನಿನ್ನಂತ ಸೊಸೆನ್ ತಗೊಬಿಟ್ಟು ಬಂದ್ಬಿಟ್ಟು ನಾನೇನ್ ಮಾಡ್ಲಿ? ನಾನು ಹೇಳಿಲ್ವಾ ಅತ್ತೆಗೆ ನನ್ನಂತ ಸೊಸೆ ಅಂದ್ರೆ ಇಷ್ಟ ಅಲ್ವಾ ಅತ್ತೆ? ನೋಡಿ, ನಾನು ಓದಿದ್ದೀನಿ, ಹೆಂಗೆ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಲ್ವಾ ಅತ್ತೆ? ಹೂ ಕಣವ, 10 ಪೈಸೆ ಕೆಲಸ ಮಾಡಬೇಡ. ಯಾವಾಗ ನೋಡಿದ್ರು ಅತ್ತೆ ಕೈ ನೋಯ್ತದೆ, ಅತ್ತೆ ಬಿಸ್ಲಾಗ ನಿಂತ್ಕೊಂಡ್ರೆ ಅತ್ತೆ ನನ್ನ ಬ್ಯೂಟಿ ಹಾಳಾಗಿ ಹೋಯ್ತದೆ. 24 ಗಂಟೆ ಮೊಬೈಲ್ ಎತ್ಕ ತಿಕ್ಕು 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 ತಿಕ್ಕು. ಅಷ್ಟು ಬಿಟ್ಬಿಟ್ಟು ಇನ್ನೇನೂ ಮಾಡಬೇಡ. ಇನ್ನ ಹಿಂಗೆ ನೀಯ ಗೊಮ್ಟೆ ಸರ ನಿಂತ್ಕೊಬಿಡು 3 ಹೊತ್ತುನುವೆ. ಅದ್ಯೋ ಸೊತ್ತು ಕನ್ನಡಿ ಮುಂದೆ ನಿಂತ್ಕತ್ತೀಯೋ, ಅದೇ ತಲೆ ಬಾಸ್ಕತ್ತೀಯೋ. ಅವವ ನನ್ನ ಮಗ ಅದನ್ನ ಏನೇನು ಅಂತ ಮೆಚ್ಚಿ 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 ನಿನ್ನಂತೂ ಕಟ್ಕೊಬಿಟ್ನೋ. ನಾ ಕಾಣೆ ನಿನ್ನಂತ ಸೊಸೆನಿರ ಮನೆ ನನ್ಕ ತಗೊಬಿಟ್ಟು ಬಂದ್ಬಿಟ್ರೆ ಅಷ್ಟೇ. ನಿಮ್ಗೆಲ್ಲ ಸ್ನೋವು ಪೌಡ್ರು ಇದು ನೆನೆಯ ಹೊಂದಿಸ್ಕೊಂಡು ನಾನು ಕುಂತ್ಕೋಬೇಕಾಯ್ತದೆ. ಕಾಪಿ ತಗೊಳ್ಳಿ. ನೋಡಿ ಬ್ರೋಕರಪ್ಪ, ನಮ್ಮ ಮನೆಗೆ ನನ್ನ ಚಿಕ್ಕ ಮಗಂಗೆ ಬರೋ ಸೊಸೆ ಇವರಿಬ್ರು ತರ ಅಂತೂ ಮೊದಲೇ ಇರಲೇಬಾರ್ದು. ಹೆಂಗಿರ್ಬೇಕು ಅಂದ್ರೆ ನನ್ನ ಮಗಂಗೆ ಹೇಳಿ ಮಾಡಿಸ್ದಂಗಿರ್ಬೇಕು ಜೋಡಿ ಮಾತ್ರನೂ. ಅಷ್ಟೇ ಅಲ್ಲ, ನನ್ನ ಮಗನ ಪಿರುತಿಯಿಂದ ನೋಡ್ಕೋಬೇಕು. ನನ್ನ ಮಗನ ಬಗ್ಗೆ ಜಾಸ್ತಿ ಕೇರ್ ಮಾಡಬೇಕು. ಹಂಗೇನಿಯ ಮನೆನಾಗ ಅತ್ತೆ ಅಂದರೆ ಮಾವ ಅಂದರೆ ಗೌರವ ಇರಬೇಕು. ಆಮೇಕಿಂದ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಕ್ಯಾಮೆನೂ ಮಾಡಬೇಕು. 5 ಗಂಟೆಗೆ ಎದ್ದೊಳ್ಬೇಕು, ಈಗಲೇ ಹೇಳಿದ್ದೀನಿ. ಆಮೇಕಿಂದ ಎಲ್ಲ ಈ ಗುರು ಏನು ದೊಡ್ಡ ದೊಡ್ಡವ್ರ ಮೇಲೆ ಅಂದರೆ ಗೌರವ ಇರಬೇಕು, ಗುರು ಹಿರಿಯರ ಕಂಡ್ರೆ ಗೌರವ ಇರಬೇಕು. ಅಂತಹ ಹುಡುಗಿ ಬೇಕು ನಮ್ಗಂತೂ. ನನ್ನ ಚಿಕ್ಕ ಮಗುನ ಭಾಳ ಪಿರುತಿಯಿಂದ ಸಾಕ್ಬಿಟ್ಟಿದ್ದೀನಿ ನಾನಂತೂ. ಅಷ್ಟು ಪಿರುತಿಯಿಂದ ಸಾಕಿದ್ದೀನಿ ಅಂದಮೇಲೆ ಅವಂಗೆ ಪಿರುತಿಯಿಂದ ನೋಡ್ಕೊಳ ಅಂತ ಎಂಟ್ರೆ ನೆನೆಯ ಬೇಕು. ನೋಡಿ ಶಾಂತಕ್ಕೋರೆ, ಹಾ, ಏನು ಮಾಡಿದ್ರು ಈಗಿನ ಕಾಲದಾಗೆ ಅಂಥ ಅಪ್ಪಟ ಚಿನ್ನದಂಥ ಹುಡುಗಿನಂತೂ ತರೋಕ್ಕಾಗಕ್ಕಿಲ್ಲ. ಹಂಗೋ ಹಿಂಗೋ ಹೊಸಿ ನೋಡ್ಬೋದು ಅಷ್ಟೇ ನೀನು. ಅಷ್ಟು ಬಿಟ್ರೆ ಇನ್ನು ಅಯ್ಯೋ ನೀವು 7 ಮಾಡ್ಸಿರೋ ಅಂಥ ಜೋಡಿಗಳನ್ನಂತೂ ನಮ್ಮ ಕನ್ಸಾಗೂ ಹುಡ್ಕೊಂಬಿಟ್ಟು ಬರೋಕ್ಕಾಗಕ್ಕಿಲ್ಲ. ಸಿಗ್ತಾರೆ, ಹುಡುಕ್ಬೇಕು. ಹುಡುಕಿ ಹುಡುಕಿ ನನ್ನ ಮಗ ನಾನು ಹೇಳಿದ್ದನ್ನೆನ್ನೆಯ ಕೇಳೋದು. ನನಗೆರೆ ದಾಟಕ್ಕಿಲ್ಲ. ನಾನು ಯಾವ ಹುಡುಗಿಗೆ ತಾಳಿ ಕಟ್ಟು ಅಂತ ಹೇಳ್ತಾರೋ ಆ ಹುಡುಗಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತಾನೆ ನನ್ನ ಮಗ. ನೋಡಿ ಜಯಕ್ಕರೆ, ಇದೇ ಸಮಸ್ಯೆ ಆಗಿರೋದು. ಏನು ಅಂದರೆ ನೀವು ಯಾವಾಗೂ ಮಗನ ಮುದ್ದು ಮಾಡ್ತಿರೋದಕ್ಕೆ, ನಿಮ್ಮ ಮಗ ಕೇಳ್ತಿರೋದಕ್ಕೆ ಊರಾಗಿರೋರೆಲ್ಲರೂ ಇವನ್ನೇನ ಮದುವೆ ಮಾಡ್ಕೊಬಿಟ್ರೆ ಅಷ್ಟೇ ಬೋರ್ವಲ್ ಕತೆ ಮುಗೀತು ಅನ್ನಂಗೆ ಎಲ್ಲರೂ ಮಾತಾಡ್ತಾವ್ರೆ. ಯಾಕೆ ಹೇಳಿ? ಎಲ್ಲ ನಿಮ್ಮಿಂದನೇನಿಯ. ನೀವು ಹೇಳ್ದಂಗೆ ಕೇಳ್ತಾನಲ್ಲ ಮಗ ಅಂತನೇನಿಯ. ನನ್ನ ಮಗ ನಾನು ಹೇಳ್ದಂಗೆ ಕೇಳಿದಂಗೆ ನೀನು ಕಂಡರ್ ಮಾತು ಕೇಳೋಕ್ಕಾಯ್ತದ? ನೋಡಿ ಬ್ರೋಕರಪ್ಪ, ಅದು ಎಷ್ಟು ದುಡ್ಡು ಬೇಕಾದ್ರೂ ಖರ್ಚಾಗಲೇ ಕೊಡ್ತೀನಿ. ನನ್ನ ಮಗುಗೆ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋ ಹುಡುಗಿ ಅಚ್ಚುಕಟ್ಟಾಗಿ ಮರ್ಯಾದಸ್ತೇನೆಯೇ ಸಿಗಬೇಕು. ಎಂತೆಂತನ ದುಡ್ಗಾಸೆಗೆ ಏನೋ ಪಟ್ಬಿಟ್ಟು ಹುಡಿಕೊಬಿಟ್ಟು ಬಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ. ನಿನ್ನ ಬಾರ್ಲಾ ಮಗ್ನಿ, ಬಾರ್ಲಾ. ಏನಮ್ಮ ಬೆಳಿಗ್ಗೆನೆ ಶುರು ಮಾಡ್ಕೊಬಿಟ್ಟಿದ್ಯಾ ಆಗ್ಲೇ ನೀನಿಯ? ಲೋ ಯಪ್ಪ ಸಿದ್ದು, ನಿನ್ ಹುಡ್ಗಿನ ಹುಡ್ಕೋ ಅಷ್ಟೊತ್ತಿಗೆ ನನ್ನ ತಲೆಯಾಗಿರೋ ಕೂದಲೆಲ್ಲ ನುಣ್ಣು ಬೋಳ್ಸ್ಕೊಂಡು ಹೊಂಟೋಗ್ಬಿಟ್ಟವೆ ಕಣಪ್ಪ. ಹುಡ್ಕಿ 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 ನಿನಗಂತೂ ಎಣ್ಣೆ ಸುಸ್ಬುದ್ದು ಹೋಗ್ಬಿಟ್ಟಿದ್ದೀನಿ ನಾನಂತೂ. ಅಮ್ಮ ಈಗಲೇ ಯಾಕಮ್ಮ ನನಗೆ ಮದುವೆ ಬೇಡ, ಸುಮ್ಮನಿರು, ಇನ್ನೂ 1 ವರ್ಷ ಆರಾಮಾಗಿರ್ತೀನಿ. ಏ ಮುಚ್ಚಲ ಬಾಯಿನ, ನೀನು ಒಬ್ನ ಮದುವೆ ಮಾಡ್ಬಿಟ್ರೆ ನನ್ನ ತಲೆ ಮೇಗಿರೋ ಭಾರನ ಕಮ್ಮಿ ಆಯ್ತದೆ. ನೋಡು, ನಿಮ್ಮ ಅಣ್ಣಗಳಿಗೂ ಇಬ್ರಿಗೂ ಮದುವೆ ಮಾಡಿದ್ದಕ್ಕೆ ನನಗೆ ಎಷ್ಟು ಆರಾಮ್ ಅನ್ನಿಸ್ತದೆ. ಆರಾಮಂತ ಅನ್ನಿಸ್ತದೆ ಅವಾಗವಾಗ ಅಷ್ಟೇ. ನೀನು ಒಬ್ನ ನನ್ನ ಜವಾಬ್ದಾರಿ ಐತಿ. ಅದು ಬೇರೆ ನೀನು ನನ್ನ ಪ್ರೀತಿಯ ಮಗ ಅಲ್ವಾ. ನಿನ್ಗೊಬ್ನಿಗೆ ಒಂದು ಹುಡುಗಿನ ಹುಡುಕ್ಬಿಟ್ರೆ ಹಬ್ಬಬ್ಬ ನನಗೆಲ್ಲ ತಲೆನೋವು ಕಮ್ಮಿ ಆಯ್ತದೆ. ಮಗ, ಇನ್ನೊಂದು ಕಿತ ಈ ಬ್ರೋಕರ್ಗೆ ಹೇಳು, ನಮ್ಮಮ್ಮ ಹೇಳ್ದಂಗೆ ನಾನು ಕೇಳೋದು ಅಂತ. ಅಮ್ಮ ನೀನು ಹೇಳ್ದಂಗೆ ತಾನೇ ಕೇಳ್ತಿರೋದು ನಾನು. ಅಲ್ಲ ಕಣಲ್ಲ, ಇವಳು ಹಂಗೇನೇನೆ. ಈ ಬ್ರೋಕರ್ಗೆ ಡೌಟು ನಿನ್ನ ಮ್ಯಾಲೆ. ನೀನು ನಾನು ಹೇಳಿ ತೋರಿಸಿದ ಹುಡುಗಿನ ಮದುವೆನೇ ಮಾಡ್ಕೊಳಕ್ಕಿಲ್ಲ ಅನ್ನಂಗೆ. ಇಲ್ಲಮ್ಮ, ಇಲ್ಲ, ನನಗೆ ನೀನು ಹೇಳ್ದಂಗೆ ಕೇಳೋದು, ನಮ್ಮಮ್ಮ ಹೇಳ್ದಂಗೆ ಕೇಳೋದು. ಇದೆಯಲ್ಲ ಎಂಟ್ರು ಬರೋ ಗಂಟೆ ಅಷ್ಟೇ.
ಆಮೇಕಿಂದ ಯಾರು ಮತ್ತೆ ಯಾರು ಕೇಳ್ತಾರೆ ಅಂತ ಆಮೇಕಿಂದ ನೋಡನ್ ಬಿಡು. ಈಗ ನಿಮ್ಮ ಹಣ್ಣುಗಳ್ನ ನೋಡ್ತಿಲ್ವೇ? ಏ ಸುಮ್ಕಿರಿ ನೀವು, ಹೆಂಗ್ ಸಿಕ್ರಂಗ್ ಮಾತಾಡ್ಬಿಡಿ ಬ್ರೋಕರಪ್ಪ, ಸುಮ್ಕಿರು. ಯವ್ವ ಯವ್ವ ಯವ್ವ, ಅಕ್ಕ ಬುಕ್ರು ನಿಂತ್ಕೊಂಡಂಗೆ ಇಬ್ರುನುವೆ ಹಿಂಗೆ ನಿಂತ್ಕೊಬಿಟ್ರೆ ಮನೆನ ಕ್ಯಾಮೆ ಮಾಡೋರು ಯಾರಮ್ಮಿ? ಅತ್ತೆ, ನನಗೆ ಸ್ವಲ್ಪ ತಲೆನೋವು ಅತ್ತೆ. ವಿಕ್ಸ್ ತಿಕ್ಕೊಂಡು ಮನೆಗೆ ಕಸ ಗುಡಿಸಿ ಪಾತ್ರೆ ತೊಳೆದು ಸಾರಿಸಿ ಸ್ನಾನ ಮಾಡಿ ದೇವ್ರು ದೀಪ ಹಚ್ಬಿಡು, ಸರಿನಾ? ನೀನು ಹೋಗಿ ಪಟ ಪಟ ಅಂತ ಅಡುಗೆ ಇಕ್ಕ ಹೋಗು. ಸರಿ ಅತ್ತೆ, ಆಯ್ತು. ಅತ್ತೆ ಹೋಗು ಅನ್ನಲ್ಲ. ನೋಡಿ, ಇಂಥ ಕಿತ್ತೋಗಿರೋ ಸಸಿಗಳನ್ನ ಮಾತ್ರ ಹುಡಿಕೊಡ್ಬೇಡಿ. ಅದಕ್ಕೇನು ಅಂತ ಮನೆಗೆ ಬಂದ್ಬಿಟ್ಟವು ಅಕ್ರಿಸ್ಕೊಳಕ್ಕೆ. ನನ್ನ ಮಗಂಗೆ ಚೆನ್ನಾಗಿರೋ ಹುಡುಗಿನೇ ಹುಡುಕ್ಬೇಕು. ನಾನು ಫಿಕ್ಸ್ ಆಗೋಗ್ಬಿಟ್ಟಿವ್ನಿ ನನ್ನ ಮಗಂಗೆ ಎಂಥ ಹುಡುಗಿ ಬರ್ತಾಳೆ ಅಂತ. ಹೆಂಗಿರ್ಬೇಕು ಅಂತಂದರೆ ನಿಧಾನಸ್ಥೆ ಆಗಿರಬೇಕು, ಯಾವಾಗೂ ಸೈಲೆಂಟಾಗಿರಬೇಕು. ನಾನು ಅನ್ಕೊಂಡಂಗೆ ಏನೇ ಇರ್ಬೇಕು ನನ್ನ ಸಸ್ಯ, ಅಷ್ಟೇನೆ. ಲೇ ಪದ್ದಿ, ಯಪ್ಪ ಯಪ್ಪ ಯಪ್ಪ, ಸೂರ್ಯನ ಎತ್ತಿಮಿಯಾಗಿ ಬಂದವನೇ. ಆದ್ರೂ ಈ ಹುಡುಗಿಗಂತೂ ಎಚ್ಚರಿಕೆ ಅನ್ನೋದೇನೇ ಆಗಲ್ಲ. 8 ಗಂಟೆ ಆಗ್ಲೇನೇನಿಯ ಎದ್ದೋಳೆ ಅಂದ್ರೂ ಎದ್ದೋಳಕ್ಕಿಲ್ಲ. ಮಾಡಿರೋ ಕಾಪಿ ಎಲ್ಲನೂ ತಣ್ಣಗಾಗೋಯ್ತು. ಅದನ್ನ ಇವಳು ಕಾಯಿಸ್ಕೊಂಡು ಕುಡಿಯೋ ಗಂಟೆ ಸಮಾಧಾನನೇನಿಯ ಇಲ್ಲ ಇವಳಿಗೆ. ಲೇ ಎದ್ದೋಳೆ. ಅಪ್ಪ ಅಮ್ಮ, ನೆಮ್ಮದಿಗೆ ಮನೆ ಕಳಕ್ಕೂ ಬಿಡಕ್ಕಿಲ್ವಲ್ಲಮ್ಮ ನೀನಂತೂ. ಯಪ್ಪ, ಎಂಥ ಒಳ್ಳೆ ಚೆನ್ನಾಗಿರೋ ಕಾಣಿಸ್ಬಿದ್ದಿತ್ತು ಗೊತ್ತೇನಮ್ಮ? ಹೂ ಕಣಮ್ಮ, ಬೀಳ್ತದೆ. ಏನಂತೀಯ, ಮ್ಯಾಲ್ಗಡೆ ಸುಡಲ್ಲ ಕೆಳಗಡೆ ಸಿಯಲ್ಲ ನಂಗೆ ಆಗೋಗ್ಬಿಟ್ಟೈತಲ್ಲ. ಇನ್ನೇನಾಯ್ತದ ಹೇಳು ನಿನಗೆ? ಅಲ್ಲ ಕಣಮ್ಮ, 8 ಗಂಟೆ ಓದ್ ಮನೆಗೆ ಮೇಟ್ ತಕೊಂಡು ಹೊಡ್ಸ್ಕತಿಯ ಹಿಂಗೆ ಎದ್ಬಿಟ್ರೆ. ನಿನ್ನ ಮಗಳು ಕಣಮ್ಮ, ನಾನು ಪದ್ದು ನಾನೇ ಕೊಡಿಸ್ಕೊಂಡ್ಲಿ. ಅವ್ರಿಗೆ ಬೇಕಾದ್ರೆ ತಿರ್ಕಂಡು 4 ಕೇಟ್ ಹೊಡೆದು ಬಿಡ್ತೀನಿ ಅಷ್ಟೇನಿಯ. ದರಿಗೆಲ್ಲ 5 ಗಂಟೆ 6 ಗಂಟೆ ದೇವರು 7 ಗಂಟೆಗೆಲ್ಲ ಎದ್ದೊಳ್ಬೇಕು ಅಂದರೆ ನನಗಂತೂ ಮನಸ್ಸೇ ಬರೋಕ್ಕಿಲ್ಲ ಕಣಮ್ಮ. ನಮ್ಮದು ಫಿಕ್ಸ್ 8 ಗಂಟೆ. ಅಲ್ಲಲ್ಲಿ ನಾಳೆ ಮದುವೆ ಮಾಡ್ಕೊಂಡು ಬ್ಯಾರ ಮನೆಗೆ ಹೋಗ್ಬೇಕಾಗಿರೋಳು ನೀನು. ಹಿಂಗೆ ಯಾವಾಗೂ ಎದ್ದು ಸೋಮಾರಿ ಥರ ಇದ್ರೆ ಅಡುಗೆ ಮಾಡೋದನ್ನ ಬರ್ತದೆ ನಿಂಗೆ? ನೋಡು, ಮೊದಲು ಅಡುಗೆ ಮಾಡೋದು ಕಲ್ತ್ಕ. ನೋಡಿ, ಕಾಪಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಸರ್ನ ಬಾ, ಹಚ್ಕೊಡಿ ಒಂದು ತರಕಾರಿಯ. ಏ ಓದ್ ಮನೆಗೆ ಅಂತ ಹೇಳ್ತೀಯ? ಓದ್ ಮನೆಗೆ ನಮ್ಮ ಅತ್ತೆ ತಾಗೆ ಮಾಡಿಸ್ಕೊಂಡು ತಿಂತೀನಿ, ನೀನು ಸುಮ್ ಕೂತ್ಕೊಳಮ್ಮ. ನಾನು ಯಾಕೆ ಮಾಡ್ಲಿಕ್ಕೆ ಕ್ಯಾಮಿಯ? ನಮ್ಮ ಅತ್ತೆ ಇಲ್ವಾ? ನಮ್ಮ ಅತ್ತೆ ತಾಗೆ ಮಾಡಿಸ್ಕೊತೀನಿ. ಹಂಗೇನೆ ಇವತ್ತು ನಾನು ಆ ಜಯ್ಯನ ಜೊತೆ ನಾನು ಪಿಕ್ಚರ್ ಹೊಂಟಿದ್ದೀನಿ. ಹೋಗ್ಬಿಟ್ಟು ಪಿಕ್ಚರ್ ನೋಡ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಆಮೇಕಿಂದ ಮದುವೆ ಆದ್ಮೇಲೆ ಇವೆಲ್ಲ ನೋಡೋಕ್ಕಾಯ್ತದ? ನೋಡೋಕ್ಕಾಗಕ್ಕಿಲ್ಲ ಅಲ್ವಾ? ಅದಕ್ಕೆ ಇವಾಗ ನೀ ಎಲ್ಲ ನೋಡಬೇಕು ತಾನೆ. ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಡು ಓಡಾಡ್ಕೊಂಡು ಬರ್ತೀನಿ ಕಣಮ್ಮ, ಸರಿನಾ? ಇವತ್ತೆಲ್ಲ ಕೆಲಸ ನೀನೇ ಮಾಡ್ಕ. ಕಾಲು ಮುರಿದಾಕ್ಬಿಡ್ತೀನಿ ಹೊಸ್ಲಿಂದ ಈಚೆ ಕಡೆಗೆ ಹೋದೆ ಅಂದರೆ. ಪಿಕ್ಚರ್ ಹೋಯ್ತಾರಂತೆ, ಪಿಕ್ಚರ್ಗೆ ಮುಚ್ಕೊಂಡು ಬಿದ್ದಿರು. ಓಹೋ, ಯಾರು ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ತಿರುಗಿ ಕಣಕ್ಕೆ ಹೋಗೋಳು ಅನ್ಕೊಳಕ್ಕಿಲ್ವಾ? ತಗ ಹೀರೆಕಾಯಿ ನಚ್ಚು ನಡಿ, ಬಸ್ಸಾರು ಮಾಡಬೇಕು, ನಚ್ಚು ನಡಿ ಸುಮ್ಕೆನೆನಿಯ. ಅಪ್ಪನ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಆಗ್ಲೇನಿಯ. ಪಿಕ್ಚರ್ಗೆ ಹೋಯ್ತೀನಿ ಅಂತ ಕಾಸು ಇಸ್ಕೊಂಡಿದ್ದೀನಿ. ಈಗ ಏನಿದ್ರು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ ರೆಡಿಯಾಗಿ ಫ್ರೆಶ್ಶಾಗಿ ಪಿಕ್ಚರ್ ಹೋಗೋದು ಅಷ್ಟೇನೆನಿಯ ಬಾಕಿ. ಈಗ ಹೋಗಿ ಸಂಜೆ ಬರ್ತೀನಿ. ಅಮ್ಮ ಬೇಜಾರು ಮಾಡ್ಕೋಬೇಡ, ನಿನಗೂ ಬರ್ಬೇಕಾರೆ ಒಂದು ಪ್ಲೇಟ್ ಗೋಬಿ ಪಾರ್ಸಲ್ ತಗೊಬಿಟ್ಟು ಬರ್ತೀನಿ. ಯವ್ವಿ, ನಿಮ್ಮ ಅಪ್ಪನಿ ನಾಳೆ ಮಾಡ್ತಿರೋದು. ಆ ನಾಳೆಗೆ ನನ್ನ ಮಗ ನಾಳಿಕೆ ನಿಮ್ಮ ಅತ್ತೆ ಮನೆಗೆ ಹೋಯ್ತಿಲ್ಲ, ನಿಮ್ಮ ಅಪ್ಪನೂ ಕರ್ಕೊಂಡು ಹೊಂಟೋಗ್ಬಿಡು. ನೀನು ಸುತ್ತಿ ಕೊಡ್ತಿರೋ ಅಪ್ಪ ತಾಳ ಆಗ್ತಿತ್ತಾನೆ, ನಿಮ್ಮ ಅತ್ತೆ ಡ್ಯಾನ್ಸ್ ಮಾಡ್ತಾ ಇರಲಿ. ಅಯ್ಯೋ ಬರ್ಲಿರಿ ನಿಮ್ಮ ಅಪ್ಪ. ಹೆಂಗೆ ಹೇಳ್ತಾನೆ ಪಿಕ್ಚರ್ ಕಳ್ಸಕ್ಕೆ ನೀನ? ಅಮ್ಮ ಡಾರ್ಲಿಂಗ್, ನೀನು ಸುಮ್ಕೆ ಇರು. ನೀನು ನಾನಿಲ್ವೇ? ನಾನು ನೋಡ್ಕೊತೀನಿ ಎಲ್ಲ ಮುಂದೆ ಫ್ಯೂಚರ್ ಅತ್ತೆನ ಹಂಗೆ ಗಿರ್ಗೀಟ್ಲಿ ಆಡಿಸ್ಬಿಡ್ತೀನಿ. ಮಗ ನನ್ನ ಕೈಯಾಗಿರ್ತಾನೆ, ಮಗ ನಾನು ಹೇಳ್ದಂಗೆ ಕೇಳ್ತಾನೆ. ಅತ್ತೆ ಸುಮ್ಕೆ ಆಯ್ತಾಳೆ. ನೋಡಮ್ಮ, ಒಳ್ಳೆಳ್ಗೆ ಒಳ್ಳೆಳು, ನಾನು ಕೆಟ್ಟೋಳಿಗೆ ಕೆಟ್ಟೋಳು. ನಮ್ಮತ್ತೆ ಒಳ್ಳೆಳಾಗಿದೆ, ನಾನು ಒಳ್ಳೆಳಾಗಿರ್ತೀನಿ. ನಮ್ಮತ್ತೆ ಕೆಟ್ಟೋಳಾದ್ರೆ ಗೊತ್ತಲ್ಲ ಈ ಪದ್ದಿ ಏನು ಅಂತ ಹೇಳ್ಬಿಟ್ಟು. ಸರಿ ನೋಡು, ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ನೀನು ಸುಮ್ಕಿರಿ ಇವಾಗ, ವಟ ಅಂತ ಮಾತಾಡಬೇಡ. ಯವ್ವ, ನೀನು ಉದ್ಧಾರ ಆಗಕ್ಕಿಲ್ವೇ? ನೀನು ಆಗಕ್ಕಿಲ್ಲ, ನೀನು ಉದ್ಧಾರ ಅಂತೂ ಆಗಕ್ಕಿಲ್ಲ. ನೀನು ಅತ್ತೆ ಮನೆಗೆ ಹೋದಾಗ ನಿಮ್ಮ ಅಪ್ಪನ ಜೊತೆ ಕಟ್ ಕಳಿಸ್ತೀನಿ, ಕರ್ಕೊಂಡು ನಿಮ್ಮ ಮನೆಗೆ ಮಡಿಕಬಿಡು. ಯಾವಾಗೂ ಉಗಿದಿತ್ತಾರಲ್ಲ, ಯಾರು ಎತ್ತೋರು ಯಾರು ಎತ್ತಿರ ಮಗಳು ಅಂತ ಹೇಳಿ ನಿಮ್ಮ ಅಪ್ಪಂಗಲ್ಲಿ ಒರೆಸ್ಕೊಳಕೊಂಡು ಟವಲ್ ಕೊಟ್ಬಿಡು, ಉಗಿಸ್ಕೊತಾ ಇರಲಿ. ಇವಳು ಫಸ್ಟ್ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ಬೇಕಪ್ಪ. ಇಲ್ಲ ನೋಡ್ದಲ್ಲ ನನ್ನ ಕ್ಯಾಕೋ ಸುಕ್ಕ ಬಿಡ್ತಾರೆ ಅಷ್ಟೇ. ನೀನಿಯ ಎಂಥ ಬಿತ್ರಿ ಮಗಳನ್ನ ಎತ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇರು, ಫಸ್ಟ್ ಉಗಿದು ಕಳಿಸ್ತೀನಿ. ಯಾವ್ದನ ಒಂದು ಒಳ್ಳೆ ಹುಡುಗ, ಇವ್ರ ಅತ್ತೆ ಮಗ ಅವನಲ್ಲ, ಅವನಿಗೆ ಕೊಟ್ಕೊಂಡು ಹಾಕೋದು.